ನಿಮ್ಮ ಡೈರೆಕ್ಷನ್ ನಾಟಕಗಳನ್ನ ಅಪ್ಪ ನೋಡಿದ್ರಾ? ನೋಡಿದ್ರು. ಓಕೆ, ಏನು ಹೇಳ್ತಾ ಇದ್ರು? ಯಾಕೆಂದ್ರೆ ನಿಮ್ಮ ಫ್ಯಾಮಿಲಿಲಿ ನೀವೊಬ್ಬರೇ ಅನ್ಸುತ್ತೆ ನಾಟಕದ ಗೀಳ ಅಪ್ಪ ಆದ ನಂತರ ಅಲ್ಲ, ನಾನು ಒಬ್ಬನೇ ಮಗ ಅವರಿಗೆ. ಹಾಗಾಗಿ ನಾನು ಮಾಡ್ತಿದ್ದೆ. ಅವ್ರು ಹಾಗೆಲ್ಲ ಏನು ಹೇಳ್ತಿರ್ಲಿಲ್ಲ. ಅವ್ರು ನಾನು ನಾಟಕ ಮಾಡ್ತಿದ್ದೆ, ಅವ್ರು ನೋಡಿದ್ರು ಅಷ್ಟೇ. ಅಷ್ಟೇ. ಏನು ಬರಬೇಡ ಮಗ, ಓದು, ಬೇರೆ ಕಡೆ ಹೋಗು, ಆ ಥರ ಏನು ಆ ಥರದ್ದೆಲ್ಲ ಹೇಳಲೇ ಇಲ್ಲ. ಆ ಥರದ ಜನವೇ ಅಲ್ಲ ಅವರು. ಅವ್ರು ಹಂಗೆ ಹೇಳೋರೇ ಅಲ್ಲ. ನಿಮ್ಗೆ ಏನು ಇಷ್ಟ ಅದನ್ನ ಮಾಡಕ್ಕೆ? ನನ್ನ ಹತ್ರ ನೀನು ಯಾತಕ್ಕೆ ಏನು ಮಾಡ್ತೀಯ ಅಂತಲೂ ಕೇಳಲಿಲ್ಲ, ಇದು ಮಾಡು ಅಂತಲೂ ಹೇಳಿಲ್ಲ, ಮಾಡಬೇಡ ಅಂತಲೂ ಹೇಳಿಲ್ಲ. ಓಕೆ, ಯಾವತ್ತೂ ನಿಮ್ಮ ತಂದೆ ಕೇಳಲಿಲ್ವಾ ಮಗ ನಿನ್ಗೇನು ಆಗ್ಬೇಕಾ? ಹಾಗೆಲ್ಲ ಆ ಥರ ಪ್ರಶ್ನೆನೇ ಕೇಳಲಿಲ್ಲ. ಓಕೆ, ನೀವು ಫ್ರೆಂಡ್ಲಿ ಆಗಿದ್ರಾ ತಂದೆ ಮಗ? ಓ ಸರ್, ಇವಾಗ ತಿರುಗಾಟ ನಾಟಕ ಮಾಡಕ್ಕೆ ಹೋಗ್ತಿರಲ್ಲ, ಅವಾಗ ಸಾಕಷ್ಟು ಸವಾಲುಗಳನ್ನ ಎದುರಿಸ್ಬೇಕಾಗುತ್ತೆ ಅಲ್ವಾ? ಅದನ್ನೆಲ್ಲ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ? ಏನೆಲ್ಲ ಸಮಸ್ಯೆಗಳು ಬರುತ್ತೆ ತಿರುಗಾಟದಲ್ಲಿ? ಸಾಮಾನ್ಯವಾಗಿ ತಿರುಗಾಟಕ್ಕೊಂದು ಇತಿಹಾಸ ಇದೆ. 85ರಿಂದ ಶುರುವಾಗಿ ಇಲ್ಲಿವರೆಗೂ ನಡೀತಾ ಬಂದಿರೋದ್ರಿಂದ ಪ್ರತಿಯೊಂದು ಯಾವುದೇ ತೊಂದರೆ ಬರದೇ ಇರೋ ರೀತಿ ಪ್ಲ್ಯಾನ್ ಮಾಡ್ತಾರೆ. ಇಲ್ಲೂ ಅಷ್ಟೇ, ನಾಟಕ ಕಲಿಯೋವಾಗೂ ಅಷ್ಟೇ. ಹೊರಗಡೆ ಹೋದ್ಮೇಲೆ ನಿಮ್ಮ ಪ್ರಶ್ನೆ, ಹೊರಗಡೆ ಹೋಗೋಷ್ಟೊತ್ತಿಗೆ ಈಗ ನೋಡಿ ನಮ್ಮದೇ ಬಸ್ ಇರುತ್ತೆ. ಆಮೇಲೆ ಅಲ್ಲಿ ಯಾವ ಆರ್ಗನೈಸರು, ಈಗ ಸಪೋಸ್ ಶಿವಮೊಗ್ಗದಲ್ಲಿ ನಮ್ಮ ಯಾರೋ ಒಬ್ಬರು ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಂದರೆ ಆರ್ಗನೈಸರು, ಅವರು ಏನೇನು ಮಾಡಬೇಕು, ಅವರು ಯಾವ ಅನುಕೂಲಗಳನ್ನ ಮಾಡಿಕೊಡ್ಬೇಕು ತಂಡಕ್ಕೆ, ನಟರಿಗೆ ವಸತಿ, ಊಟ, ಥಿಯೇಟ್ರು, ಇದೆಲ್ಲ ಏನೇನು ಮಾಡಬೇಕು ಅನ್ನೋದನ್ನು ಮೊದಲೇ ಅವರಿಗೆ ಪತ್ರದ ಮೂಲಕ ತಿಳಿಸಾಗಿರುತ್ತೆ. ಆಮೇಲೆ ಅವರು ಏನು ರೆಮಂಡ್ರೇಷನ್ ಕೊಡಬೇಕು, ಅವ್ರ ಕರ್ತವ್ಯಗಳಿರ್ತವೆ, ನಮ್ಮ ಕರ್ತವ್ಯಗಳು ಮುಗ್ದಿರ್ತವೆ. ಸಾಮಾನ್ಯವಾಗಿ ನಮ್ಮದೇನು ಅಂತಂದರೆ ಚೆಂದ ನಾಟಕ ಮಾಡೋದು ಅಷ್ಟೇ. ಆ ಬಂದ ಆಡಿಯನ್ಸ್ಗೆ ಖುಷಿ ಆಗಬೇಕು, ಅವ್ರೇನೋ ತಗೊಂಡು ಹೋಗೋವಾಗ ಅವ್ರಿಗೇನೋ ಸಿಗಬೇಕು, ಅದಕ್ಕೆ ಆ 2 ಗಂಟೆ ಬರೋದು. ಅದಕ್ಕೆ ಪೂರಕವಾಗಿ ಅವರು ಎಲ್ಲ ಸಿದ್ಧತೆಗಳನ್ನ ಅವ್ರು ಮಾಡಿರಬೇಕು. ಕೆಲವು ಸಾರಿ ಏನಾಗ್ಬಿಡುತ್ತೆ ಅಂತಂದರೆ ಶೋಗಳು ಕ್ಯಾನ್ಸಲ್ ಆಗಿಬಿಡ್ತವೆ. ತಿರುಗಾಟದಲ್ಲಿ ಬರುವ ಭಾಳ ದೊಡ್ಡ ಸಮಸ್ಯೆ ಅಂದರೆ ಶೋಗಳು ಕೆಲವು ಸಂದರ್ಭದಲ್ಲಿ ಕ್ಯಾನ್ಸಲ್ ಆಗಿ ಹೋಗ್ತವೆ. ಆವಾಗ ತಂಡವನ್ನು ಮುನ್ನಡೆಸೋದು ಒಂದು ಚಾಲೆಂಜ್ ಆಗಿರುತ್ತೆ. ಆವಾಗ ಯಾವುದೋ ಊರಲ್ಲಿರ್ತಾರೆ, ಗುಲ್ಬರ್ಗದಲ್ಲಿರ್ತಾರೆ, ಬೀದರ್ಗೆ ಹೋಗ್ಬೇಕಾಗಿರುತ್ತೆ, ಬೀದರಲ್ಲಿ ಏನೋ ತೊಂದರೆ ಆಗಿ ಶೋ ಕ್ಯಾನ್ಸಲ್ ಆಯಿತು. ಈ ಥರದ್ದಾದಾಗ ಅಲ್ಲಿ ಸ್ಥಳೀಯವಾಗಿ ಯಾವ ರೀತಿ ಮಾಡಿ ತಂಡವನ್ನು ಒಂದು ರೀತಿಯಲ್ಲಿ ಅದಕ್ಕೆ ತೊಂದರೆ ಆಗದೆ ಇರೋ ರೀತಿ ನಡೆಸ್ಕೊಂಡು ಬರೋದಿರುತ್ತೆ.